ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಡಿಯೋ ಗುರು. ಸೊ ಈ ವಿಡಿಯೋದಲ್ಲಿ ವಿಡಿಯೋ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. MPTEL MOOC ಆಡಿಟ್ ಕೋರ್ಸ್ ಮತ್ತು ಸೊಸೈಟಲ್ ಪ್ರಾಜೆಕ್ಟ್ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋ ಬಗ್ಗೆ ವಿಡಿಯೋರು ಹೊಸ ಸರ್ಕ್ಯುಲರ್ ರಿಲೀಸ್ ಮಾಡಿದ್ದಾರೆ. ಸೊ ಈ ಒಂದು ಸರ್ಕ್ಯುಲರಲ್ಲಿ ಏನಿದೆ ಅಂತ ನಾನು ನಿಮಗೆ ಭಾಳ ಸಿಂಪಲ್ ಆಗಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಲೈಕ್ ಲಾಸ್ಟ್ ಡೇಟ್ ಯಾವಾಗ, ಯಾರು ಅಪ್ಲೋಡ್ ಮಾಡಬೇಕು, PDF ಸೈಜ್ ಎಷ್ಟಿರಬೇಕು, ಹಾರ್ಡ್ ಕಾಪಿ ಎಲ್ಲಿ ಸಬ್ಮಿಟ್ ಮಾಡಬೇಕು. ಸೊ ಪ್ರತಿಯೊಂದು ನಾನು ನಿಮಗೆ ಭಾಳ ಸಿಂಪಲ್ ಆಗಿ ಕ್ಲಿಯರ್ ಆಗಿ ತಿಳಿಸ್ತೀನಿ. ಓಕೆ, ಮೊದಲನೇದು ಇಲ್ಲಿ ನೋಡ್ತಾ ಇರ್ಬೋದು, ಸರ್ಕ್ಯುಲರ್ ಡೇಟು 12 ಆಗಸ್ಟ್ 2026ಗೆ ವಿಡಿಯೋರು ರಿಲೀಸ್ ಮಾಡಿದ್ದಾರೆ. ವಿಡಿಯೋರು ಹೇಳಿರೋ ಪ್ರಕಾರ ಕೆಲವು ಕಾಲೇಜಸ್ಸಿಂದ ರಿಕ್ವೆಸ್ಟ್ ಬಂದಿರೋ ಕಾರಣ ರಿವೈಸ್ಡ್ ಸ್ಕೆಡ್ಯೂಲ್ ನೋಟಿಫೈ ಮತ್ತೆ ಮಾಡಿದಾರಂತೆ. ಆ್ಯಂಡ್ ಇಂಪಾರ್ಟೆಂಟ್ ಆಗಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋ ಪ್ರೊಸೆಸ್ ಕೂಡ ರಿವೈಸ್ಡ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಡೇಟ್ ನೋಡೋದಾದರೆ ನಾವು ಸ್ಟಾರ್ಟ್ ಡೇಟ್ ಬಂದುಬಿಟ್ಟು 13th ಆಗಸ್ಟಿಗೆ ಸ್ಟಾರ್ಟ್ ಡೇಟ್ ಇದೆ. ಆ್ಯಂಡ್ ಲಾಸ್ಟ್ ಡೇಟ್ ಬಂದುಬಿಟ್ಟು 23rd ಆಗಸ್ಟ್ಗೆ ಲಾಸ್ಟ್ ಡೇಟ್ ಇದೆ. ಅಂದರೆ ಆನ್ಲೈನ್ ಎಂಟ್ರಿ ಪ್ರೋಸೆಸ್ 13 ಆಗಸ್ಟಿಂದ 23rd ಆಗಸ್ಟ್ವರೆಗೂ ನಿಮಗೆ ಇರುತ್ತೆ. ಸೊ ಸ್ಟೂಡೆಂಟ್ಸ್, ನಿಮ್ಮ MPTEL MOOC ಅಥವಾ ಆಡಿಟ್ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ರೆಡಿ ಇತ್ತಂದರೆ ಕಾಲೇಜ್ಗೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡೋದು ಡಿಲೇ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ಆದಷ್ಟು ಬೇಗನೆ ಸಬ್ಮಿಟ್ ಮಾಡಿರಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಏನು ಲಿಂಕ್ ಕೊಟ್ಟಿದ್ದಾರೆ, ವಿಸಿಟ್ ಅಂತ ಕೊಟ್ಬಿಟ್ಟು URL ಕೊಟ್ಟಿದ್ದಾರಲ್ಲ, preexam.vt ಅಂದ್ಬಿಟ್ಟು. ಸೊ ಈ ಒಂದು URL ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಒಂದು ಲಿಂಕ್ ಇರುತ್ತೆ, ಆನ್ಲೈನ್ ಕೋರ್ಸು MPTEL MOOC ಆಡಿಟ್ ಕೋರ್ಸ್. ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿ ಕಾಲೇಜ್ ಡಿಪಾರ್ಟ್ಮೆಂಟ್ ಲಾಗಿನ್ ಕ್ರೆಡೆನ್ಷಿಯಲ್ಸ್ನ ಯೂಸ್ ಮಾಡಿ ಲಾಗಿನ್ ಆಗಬೇಕಾಗುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ಈ ಸರ್ಕ್ಯುಲರ್ ಪ್ರಕಾರ ಪ್ರೋಸೆಸ್ ಕಾಲೇಜ್ ಡಿಪಾರ್ಟ್ಮೆಂಟ್ ಅಥವಾ ಕೋಆರ್ಡಿನೇಟ್ ಸೈಡಿಂದ ಹ್ಯಾಂಡಲ್ ಮಾಡಲಾಗುತ್ತೆ. ಸೊ ಸ್ಟೂಡೆಂಟ್ಸ್ ಸರ್ಟಿಫಿಕೇಟ್ ರೆಡಿ ಮಾಡಿ ಕಾಲೇಜ್ಗೆ ಸಬ್ಮಿಟ್ ಮಾಡಬೇಕು ಮತ್ತು ಕಾಲೇಜ್ ಕೋಆರ್ಡಿನೇಟ್ ಅವರು ಪೋರ್ಟಲ್ ಪ್ರೋಸೆಸ್ ಕಂಪ್ಲೀಟ್ ಮಾಡಬೇಕು. ಸೊ ನೀವು ಇಂಡಿವಿಜುವಲ್ ಆಗಿ ಲಾಗಿನ್ ಆಗಿಬಿಟ್ಟು ಸಬ್ಮಿಟ್ ಮಾಡೋಕ್ಕೆ ಬರಲ್ಲ. ಆ್ಯಂಡ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ ಟು ಕಾಲೇಜಸ್ ಅಂತ. ನಾನು ನಿಮಗೆ ಒಂದೊಂದು ಪಾಯಿಂಟ್ ಆಗಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲನೇ ಪಾಯಿಂಟು, ಕೋಆರ್ಡಿನೇಟ್ಸ್ ಏನಿರ್ತಾರೆ, ಕೋಆರ್ಡಿನೇಟ್ಸ್ ಎನ್ಶೂರ್ ದಟ್ ಈಚ್ ಸ್ಟೂಡೆಂಟ್ಸ್ ಹ್ಯಾಸ್ ಕಂಪ್ಲೀಟೆಡ್ ದ ರಿಕ್ವೈರ್ಡ್ ಆನ್ಲೈನ್ ಕೋರ್ಸ್ ಆರ್ ನಾಟ್. ಸೊ ಈಚ್ ಸ್ಟೂಡೆಂಟು ಈ ಒಂದು ಕೋರ್ಸ್ನ ಕಂಪ್ಲೀಟ್ ಮಾಡಿದಾರಾ ಅಲ್ವಾ ಅಂತ ಒಂದು ಸತಿ ಚೆಕ್ ಮಾಡಬೇಕಾಗುತ್ತೆ. ಓಕೆ, ಆ್ಯಸ್ ಪ್ರಿಸ್ಕ್ರೈಬ್ಡ್ ಸ್ಕೀಮು ಮತ್ತು ಡ್ಯೂರೇಷನಲ್ಲಿ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಸ್ಟೂಡೆಂಟ್ಸು ರಿಕ್ವೈರ್ಡ್ ಕೋರ್ಸ್ ಕಂಪ್ಲೀಟ್ ಮಾಡಿದಾರಾ ಮತ್ತು ರಿಕ್ವೈರ್ಡ್ ಡ್ಯೂರೇಷನ್ ಫಾಲೋ ಮಾಡಿದಾರಾ ಅಂತ ಕಾಲೇಜವರು ವೆರಿಫೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಹಾರ್ಡ್ ಕಾಪಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ನೀವು ಜಸ್ಟ್ ಸರ್ಟಿಫಿಕೇಟ್ನ ಆನ್ಲೈನ್ ಅಪ್ಲೋಡ್ ಮಾಡಿದರೆ ಸಾಕಾಗಲ್ಲ, ಹಾರ್ಡ್ ಕಾಪಿ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಸರ್ಕ್ಯುಲರ್ ಪ್ರಕಾರ. ಸೊ ಸರ್ಟಿಫಿಕೇಟ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಓಕೆ, ಸೊ ಸ್ಟೂಡೆಂಟ್ಸ್ ನಿಮ್ಮ ಒಂದು ಒರಿಜಿನಲ್ ವ್ಯಾಲಿಡ್ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಅಥವಾ ರಿಕ್ವೈರ್ಡ್ ಸರ್ಟಿಫಿಕೇಟ್ ಪ್ರಿಂಟ್ ರೆಡಿ ಇಟ್ಕೊಳ್ಳಿ ಮತ್ತು ಕಾಲೇಜ್ ಇನ್ಸ್ಟ್ರಕ್ಷನ್ ಪ್ರಕಾರ ಸಬ್ಮಿಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಅಪ್ಲೋಡ್ ಸರ್ಟಿಫಿಕೇಟ್ ಆ್ಯಂಡ್ ಹಾರ್ಡ್ ಕಾಪಿ ಸೇಮ್ ಇರಬೇಕು. ಪೋರ್ಟಲಲ್ಲಿ ಅಪ್ಲೋಡ್ ಮಾಡಿದ ಸರ್ಟಿಫಿಕೇಟ್ ಮತ್ತು ಕಾಲೇಜ್ಗೆ ಸಬ್ಮಿಟ್ ಮಾಡಿದ ಹಾರ್ಡ್ ಕಾಪಿ ಎರಡು ಮ್ಯಾಚ್ ಆಗಿರಬೇಕು ಆ್ಯಂಡ್ ಎರಡು ಸೇಮ್ ಆಗಿರಬೇಕು. ಸರ್ಕ್ಯುಲರ್ ಕ್ಲಿಯರ್ ಹೇಳುತ್ತೆ ಅಪ್ಲೋಡ್ ಸರ್ಟಿಫಿಕೇಟ್ ಹಾರ್ಡ್ ಕಾಪಿ ಸಬ್ಮಿಟೆಡ್ಗೆ ಮ್ಯಾಚ್ ಆಗಬೇಕು ಅಂತ. ಒಂದು ವೇಳೆ ಮ್ಯಾಚ್ ಆಗಿದ್ದಿಲ್ಲ, ಬೇರೆ ಒಂದು ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದರೆ ಡಿಗ್ರಿ ಕ್ಯಾನ್ಸಲೇಷನ್ಗೆ ಕೂಡ ಲೀಡ್ ಆಗಬಹುದು ಅಂತ ವಿಡಿಯೋರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಇನ್ಸ್ಟಿಟ್ಯೂಟ್ ರೆಸ್ಪಾನ್ಸಿಬಲ್ ಆಗಿರುತ್ತೆ ಅಂತ ಕೂಡ ವಿಡಿಯೋರು ಸರ್ಕ್ಯುಲರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಸ್ಟೂಡೆಂಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಕರೆಕ್ಟ್ ಸರ್ಟಿಫಿಕೇಟ್ನೇ ಸಬ್ಮಿಟ್ ಮಾಡಿ. ರಾಂಗ್ ಸರ್ಟಿಫಿಕೇಟ್, ಡಿಫರೆಂಟ್ ಸರ್ಟಿಫಿಕೇಟ್ ಅಥವಾ ಮಿಸ್ಮ್ಯಾಚ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕೆ ಹೋಗ್ಬೇಡ್ರಿ. ಓಕೆ, ಸೊ ವಿಡಿಯೋರು ಹೇಳಿರೋ ಪ್ರಕಾರ ಡಿಗ್ರಿ ಕ್ಯಾನ್ಸಲೇಷನ್ ಕೂಡ ಲೀಡ್ ಆಗಬಹುದು. ಸೊ ಅದಕ್ಕೆ ಸೊ ನೆಕ್ಸ್ಟ್ ಟೆಕ್ನಿಕಲ್ ಕ್ವಾರೀಸ್ ಇದೆ, ನಂಬರ್ ಕೂಡ ಇದೆ ಆ್ಯಂಡ್ ಇಮೇಲ್ ID ಕೂಡ ಇದೆ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ವಿಡಿಯೋರಿಗೆ. ಅದಾದಮೇಲೆ ನೆಕ್ಸ್ಟ್ ಯಾವ ರೀತಿ ಡಾಕ್ಯುಮೆಂಟ್ಸ್ ಅನ್ನೋದನ್ನು ಅಪ್ಲೋಡ್ ಮಾಡೋದಂತ ಕೂಡ ಕೊಟ್ಟಿರ್ತಾರೆ. ಫಾರ್ ಈಚ್ ಸ್ಟೂಡೆಂಟ್ಸ್ ಆ್ಯಂಡ್ ಆಡಿಟ್ ಸಬ್ಜೆಕ್ಟ್ಗೆ ಸ್ಯಾಟಿಸ್ಫ್ಯಾಕ್ಟರ್ಲಿ ಕಂಪ್ಲೀಟೆಡ್ ಮ್ಯಾಂಡೇಟರಿ ನಾನ್ ಕ್ರೆಡಿಟ್ ಕೋರ್ಸ್ ಅಂತ ಆಪ್ಷನ್ ಇದೆ. ಅದರಲ್ಲಿ ಎಸ್ ಅಥವಾ ನೋ ಮಾರ್ಕ್ ಅನ್ನೋದನ್ನು ಮಾಡಬೇಕಾಗುತ್ತೆ. ಸೊ ಓಕೆ, ಸೊ ಎಲ್ಲ ಸ್ಟೂಡೆಂಟ್ಸ್ ಇದು ರಿಕ್ವೈರ್ಡ್ ಆಗಿರುತ್ತೆ, ಮ್ಯಾಂಡೇಟರಿ. ಸೊ ನಿಮ್ಮ ಒಂದು ಅಪ್ರೋಪ್ರಿಯೇಟ್ ಸ್ಟೇಟಸ್ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ PDF ಫಾರ್ಮೆಟ್ ಈಸ್ ಮ್ಯಾಂಡೇಟರಿ ಅಂತಿದೆ. ದ ಫೈಲ್ ಮಸ್ಟ್ ಬಿ ಇನ್ PDF ಫಾರ್ಮೆಟ್ ಓನ್ಲಿ ಆ್ಯಂಡ್ ಸೈಜ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 MB ಅಂತ ಕೊಟ್ಟಿರ್ತಾರೆ. ಸೊ 1 MBಗಿಂತ ಕಡಿಮೆ ಇದ್ದರೆ ಬೆಸ್ಟ್ ಅಂತ ಹೇಳ್ತೀನಿ. ಸೊ ನಿಮ್ಮ ಒಂದು ಸರ್ಟಿಫಿಕೇಟ್ ಸ್ಕ್ಯಾನ್ ಮಾಡುವಾಗ ಅಥವಾ PDF ಕ್ರಿಯೇಟ್ ಮಾಡುವಾಗ ಫೈಲ್ ಅದನ್ನು ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ 1 MBಗಿಂತ ಕಡಿಮೆನೇ ಇರಬೇಕು. ಆಲ್ ಡಾಕ್ಯುಮೆಂಟ್ಸ್ ಮಸ್ಟ್ ಬಿ ಮೆರ್ಜ್ಡ್ ಇಂಟು 1 PDF. ಓಕೆ, ಸೊ ಎಲ್ಲ ಡಾಕ್ಯುಮೆಂಟ್ಸ್ ಏನಿರ್ತವೆ ಅವೆಲ್ಲ ಮೆರ್ಜ್ ಆಗಿಬಿಟ್ಟು ಒಂದೇ ಒಂದು PDF ಫೈಲ್ ಆಗಿರಬೇಕು. ಮಲ್ಟಿಪಲ್ ಡಾಕ್ಯುಮೆಂಟ್ಸ್ ಇದ್ದರೆ ಸಪ್ರೇಟ್ ಆಗಿ PDF ಫೈಲ್ಸ್ ಅಪ್ಲೋಡ್ ಮಾಡೋ ಬದಲು ಸೊ ಈ ಒಂದು ಮೆರ್ಜ್ ಮಾಡೋವಂಥ ಆಪ್ಷನ್ ಅನ್ನು ವಿಡಿಯೋರು ಕೊಟ್ಟಿದ್ದಾರೆ. ಸೊ ಎಲ್ಲ ಡಾಕ್ಯುಮೆಂಟ್ಸ್, ಸರ್ಟಿಫಿಕೇಟ್, ಕಂಪ್ಲೀಷನ್ ಲೆಟರ್ಸು ಮಸ್ಟ್ ಬಿ ಮೆರ್ಜ್ ಇಂಟು ಸಿಂಗಲ್ PDF ಫೈಲ್. ಅಂದರೆ ರಿಕ್ವೈರ್ಡ್ ಸರ್ಟಿಫಿಕೇಟ್ ಮತ್ತು ಕಂಪ್ಲೀಷನ್ ಲೆಟರ್ಸ್ ಇರ್ತಾವಲ್ಲ, ಸೊ ಅವನ್ನೆಲ್ಲ ಒಂದೇ ಸಿಂಗಲ್ PDF ಅಲ್ಲಿ ಮೆರ್ಜ್ ಮಾಡಿರಿ. ಓಕೆ, ಸೊ ಭಾಳಷ್ಟು ಫ್ರೀ ವೆಬ್ಸೈಟ್ಸು ಆ್ಯಪ್ಸ್ ಇದ್ದಾವೆ, ಸೊ ನೀವು ಯೂಸ್ ಮಾಡ್ಕೋಬೋದು. ಮತ್ತು PDF ಫಾರ್ಮೆಟ್ ಓನ್ಲಿ ಪ್ಲಸ್ ಮ್ಯಾಕ್ಸಿಮಮ್ 1 MB. ಸೊ ಮ್ಯಾಕ್ಸಿಮಮ್ ಇದೆ. ಸೊ ಮ್ಯಾಕ್ಸಿಮಮ್ಗಿಂತ ಸೊ ಲೈಕ್ 800 KB 700 KB ಸೊ ಆ ರೀತಿ ಮಾಡಿರಿ, ಬೆಸ್ಟ್ ಇರುತ್ತೆ. ಓಕೆ, ರಾಂಗ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದರೆ ಏನಾಗುತ್ತೆ ಗೊತ್ತಾ? ಸೊ ಅದನ್ನು ಕೂಡ ವಿಡಿಯೋರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಪ್ರಿನ್ಸಿಪಲ್ಲು ಫೈನಲೈಸ್ ಮಾಡುವಾಗ ಪ್ರತಿಯೊಂದು ಅವರು ಡೀಟೇಲ್ ಆಗಿ ಎಲ್ಲ ಚೆಕ್ ಮಾಡ್ತಾರೆ.
ಅವ್ರಿಗೊಂದು ಆಪ್ಷನ್ ಅವೈಲೇಬಲ್ ಇರುತ್ತೆ ರೀಸೆಂಟ್ ಅಂತ. ಸೊ ಅಂದರೆ ಪ್ರಿನ್ಸಿಪಲ್ಲು ಫೈನಲ್ ಸಬ್ಮಿಷನ್ ಅಥವಾ ಫೈನಲೈಸೇಷನ್ ಮಾಡೋಕ್ಕಿಂತ ಮುಂಚೆ ರಾಂಗ್ ಡಾಕ್ಯುಮೆಂಟ್ ಇದ್ದರೆ ಡಿಪಾರ್ಟ್ಮೆಂಟ್ ಲೆವೆಲಲ್ಲಿ ಕರೆಕ್ಷನ್ ಅಥವಾ ರೀಸೆಂಟ್ ಆಪ್ಷನ್ನ ಯೂಸ್ ಮಾಡ್ಬೋದು. ಸೊ ಕಾಲೇಜ್ ಕೋಆರ್ಡಿನೇಟ್ಸು ಫೈನಲೈಸೇಷನ್ ಮಾಡುವಾಗ ಡಾಕ್ಯುಮೆಂಟ್ಸ್ ಕೇರ್ಫುಲ್ಲಾಗಿ ವೆರಿಫೈ ಮಾಡಬೇಕು ಅಂತ ಹೇಳಿದ್ದಾರೆ. ಪ್ರಿನ್ಸಿಪಲ್ ಫೈನಲೈಸೇಷನ್ ಮಾಡ್ತಾರೆ. ದ ಪ್ರಿನ್ಸಿಪಲ್ ಆಫ್ ದ ಕಾಲೇಜ್ ಮಸ್ಟ್ ಬಿ ಫೈನಲೈಸ್ ಆಲ್ ಎಂಟ್ರೀಸ್. ಸೊ ಎಲ್ಲ ಎಂಟ್ರಿ ಅನ್ನೋದನ್ನು ಚೆಕ್ ಮಾಡ್ತಾರೆ. ಅಂದರೆ ಕಾಲೇಜ್ ಸೈಡಿಂದ ಎಲ್ಲ ಎಂಟ್ರೀಸ್ ಕಂಪ್ಲೀಟ್ ಆದಮೇಲೆ ಪ್ರಿನ್ಸಿಪಲ್ ಅವರು ಎಂಟ್ರೀಸ್ನ ಫೈನಲೈಸ್ ಮಾಡಬೇಕು. ಆಮೇಲೆ ಜನರೇಟ್ ರಿಪೋರ್ಟ್ ಅಂತ ಇದೆ. ಸೊ ಆ ಒಂದು ಬಟನ್ನ ಎನೇಬಲ್ ಮಾಡಬೇಕು. ಸೊ ರಿಪೋರ್ಟ್ ಜನರೇಟ್ ಆಪ್ಷನ್ ಬರೋದು ಪ್ರಿನ್ಸಿಪಲ್ ಎಂಟ್ರೀಸ್ ಫೈನಲ್ ಮಾಡಿದ ಮೇಲೇ. ಓಕೆ, ನೆಕ್ಸ್ಟು ಜನರೇಟೆಡ್ ರಿಪೋರ್ಟ್ ಕೂಡ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಆನ್ಲೈನ್ ಜನರೇಟೆಡ್ ರಿಪೋರ್ಟ್ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಹಾರ್ಡ್ ಕಾಪಿ ಜೊತೆಗೆ ಸಬ್ಮಿಟ್ ಮಾಡಬೇಕು. ಅಂದರೆ ಫೈನಲ್ ಪ್ರೊಸೆಸ್ ಬೇಸಿಕಲಿ ಸ್ಟೂಡೆಂಟ್ ಸರ್ಟಿಫಿಕೇಟ್ ಕಂಪ್ಲೀಟ್ ಮಾಡಬೇಕು, ಕಾಲೇಜ್ಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು, ಕಾಲೇಜ್ ಅವರು ಕೋಆರ್ಡಿನೇಟ್ ಪೋರ್ಟಲಲ್ಲಿ ಎಂಟ್ರಿ ಮಾಡಬೇಕು, ಡಾಕ್ಯುಮೆಂಟ್ಸ್ PDF ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಬೇಕು, ಪ್ರಿನ್ಸಿಪಲ್ಸ್ ಎಂಟ್ರಿ ಮಾಡಬೇಕು, ವೆರಿಫೈ ಮಾಡಬೇಕು, ಫೈನಲೈಸ್ ಮಾಡಬೇಕು. ಹೌದಾ, ಅದಾದಮೇಲೆ ಜನರೇಟ್ ರಿಪೋರ್ಟ್ ಆಗಬೇಕು ಮತ್ತು ಜನರೇಟೆಡ್ ರಿಪೋರ್ಟ್ ಮತ್ತು ಹಾರ್ಡ್ ಕಾಪಿ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕು. ಸೊ ಇದು ಪ್ರೋಸೆಸ್. ಈಗ ಡಿಗ್ರಿ ಕ್ಯಾನ್ಸಲೇಷನ್ ರಿಸ್ಕ್ ಅಂತ ಕೂಡ ವಿಡಿಯೋ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಜಸ್ಟ್ ಅಪ್ಲೋಡ್ ಮಾಡಬೇಕು ಅಂತ ಹರಿ ಮಾಡೋಕೆ ಹೋಗ್ಬೇಡ್ರಿ. ಸೊ ಅವಸರ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಡ್ರಿ. ಕರೆಕ್ಟ್ ಸರ್ಟಿಫಿಕೇಟ್, ಕರೆಕ್ಟ್ ಕಂಪ್ಲೀಷನ್ ಲೆಟರ್ ಮತ್ತು ಕರೆಕ್ಟ್ ಸ್ಟೂಡೆಂಟ್ ಡೀಟೇಲ್ಸ್ನ ವೆರಿಫೈ ಮಾಡಿ ಕಾಲೇಜ್ಗೆ ಸಬ್ಮಿಟ್ ಮಾಡಿ. ಓಕೆ, ಸೊ ನಾನು ನಿಮಗೆ ಪ್ರತಿಯೊಂದು ಈ ಒಂದು ಸರ್ಕ್ಯುಲರಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿನಿ ಅನ್ಕೊತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.